ಅಗ್ರಹಾರ 32 ದಿನ ಬಳ್ಳಾರಿ ಜೈಲು. ಪೊಲೀಸ್ ಕಸ್ಟಡಿಯಿಂದ ಸೆರೆಮನೆ ಸೇರಿ 100 ದಿನಗಳು. ಬಂಧನ, ವಿಚಾರಣೆ, ವಿವಾದ. 100 ದಿನ 16 ಘಟನಾವಳಿ. ಬಳ್ಳಾರಿಯಲ್ಲಿ ದಾಸ ಬಂಧಿ, ಜೈಲು ಸಿಬ್ಬಂದಿಗೆ ಸಿಕ್ಕಿದ್ಯಾವ ಬಳುವಳಿ. ಇದು ಕರ್ನಾಟಕದ ನಂಬರ್ 1 ಫಿಲ್ಮ್ ಶೋ ಸಿನಿ ಅಡ್ಡಾ ಸ್ಪೆಷಲ್ 68+32=100. ಸಿನಿಮಾಗಳಲ್ಲಿ ಸೆಂಚುರಿ ರುಚಿ ನೋಡ್ತಾ ಇದ್ದ ದರ್ಶನ್ ಈಗ ಜೈಲು ದಿನಗಳಲ್ಲೂ ಸೆಂಚುರಿ ಬಾರಿಸಿದ್ದಾರೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿ ಶತದಿನೋತ್ಸವ ಆಗಿದೆ. ಪೊಲೀಸ್ ಕಸ್ಟಡಿಯಿಂದ ಸೆರೆಮನೆ ಸೇರಿ 100 ದಿನ ಆಗಿದೆ. ಈ ನಡುವೆ ಕಾರಾಗೃಹದಲ್ಲಿ ದರ್ಶನ್ ಲೊಕೇಶನ್ ಚೇಂಜ್ ಮಾಡುವ ಸ್ಥಿತಿಯೂ ಬಂದಿತ್ತು. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ದರ್ಶನ್ ಅಲ್ಲಿಂದ 68 ದಿನ ಇದ್ದು ಬಳಿಕ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆಗಿದ್ದು, ಇದೀಗ ಬಳ್ಳಾರಿ ಜೈಲು ಸೇರಿದ ದರ್ಶನ್ ಅಲ್ಲಿಯೇ ತಿಂಗಳು ಕಳೆದಿದ್ದಾರೆ. ಭರ್ತಿ 32 ದಿನ ಉರುಳಿದೆ. ಅಲ್ಲಿಗೆ ಹಲವು ಸಿನಿಮಾಗಳಲ್ಲಿ ಸೆಂಚುರಿ ಬಾರಿಸಿರುವ ಖುಷಿ ಫೀಲ್ ಮಾಡ್ತಾ ಇದ್ದ ದರ್ಶನ್ಗೆ ಈಗ ಕಷ್ಟದ ದಿನಗಳಲ್ಲೂ ಸೆಂಚುರಿ ಬಾರಿಸಿರುವ ಅನುಭವ ಸಿಕ್ಕಿದೆ. ದರ್ಶನ್ ಸಿನಿಮಾಗಳ ಚಿತ್ರಕಥೆಗಿಂತಲೂ ರೋಚಕವಾಗಿದ್ದ ದರ್ಶನ್ ಬದುಕಿನ ಕಹಾನಿಗೆ ಜೈಲಿನ ಅನುಭವದಲ್ಲಿ 100 ದಿನ ಆಚರಿಸುವ ಕರಾಳ ಪರಿಸ್ಥಿತಿಯು ಬಂದೊದಗಿದೆ. ಹೀಗೆ 68+32=100ರ ಸಂಪೂರ್ಣ ಡೀಟೇಲ್ಸ್ ಬಿಚ್ಚಿಡ್ತೀವಿ ನೋಡಿ. ದಿನ ಪರಪ್ಪನ ಅಗ್ರಹಾರ, 32 ದಿನ ಬಳ್ಳಾರಿ ಜೈಲು. ಪೊಲೀಸ್ ಕಸ್ಟಡಿಯಿಂದ ಸೆರೆಮನೆ ಸೇರಿ 100 ದಿನಗಳು. ಮೈಸೂರಲ್ಲಿ ದರ್ಶನ್ ಅರೆಸ್ಟ್ ಆದ್ರಂತೆ, ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರಂತೆ. ಕೊಲೆ ಕೇಸ್ನಲ್ಲಿ ಬಂಧನ ಮಾಡಿದ್ದಾರಂತೆ. ಈ ಸುದ್ದಿ ಜೂನ್ 11ನೇ ತಾರೀಕು ಸೂರ್ಯ ನೆತ್ತಿಗೆ ಬರೋಕ್ಕೂ ಮುನ್ನವೇ ಪಾದರಸದಂತೆ ಇಡೀ ದೇಶವನ್ನೇ ಆವರಿಸಿ ಬೆಚ್ಚಿ ಬಿಡಿಸಿತ್ತು. ಖ್ಯಾತನಾಮ, ಅಗ್ರಗಣ್ಯ ಎಂದು ಸಮಾಜದ ಕಣ್ಮುಂದೆ ಕಾಣಿಸಿಕೊಂಡ ವ್ಯಕ್ತಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗುವುದು ಅಂದ್ರೇನು ಅಂತ ಇಡೀ ನಾಡು ಬೆರಗಾಗಿ ನೋಡ್ತು. ಕ್ಷಣ ಕ್ಷಣಕ್ಕೂ ಬೆಚ್ಚಿ ಬೀಳಿಸೋ ಸತ್ಯಗಳು ಹೊರ ಬರ್ತಾ ಹೋಯ್ತು. ಒಬ್ಬೊಬ್ಬರಾಗಿ ಸೇರ್ಕೊಂಡು ಭರ್ತಿ 17 ಮಂದಿ ಈ ಪ್ರಕರಣದಲ್ಲಿ ಬಂಧಿಯಾದ್ರು. ಬಳಿಕ ಒಂದು ಗುಂಪು ಬಂಧನವಾದ ವಾರದೊಳಗೆ ಜೈಲು ಸೇರ್ತು. ಬಳಿಕ ಇನ್ನುಳಿದ 4 ಮತ್ತೆ ಸ್ಟೇಷನ್ ನಲ್ಲಿ ವಿಚಾರಣೆ ಅನುಭವಿಸಿ 4 ದಿನ ಬಿಟ್ಟು ಪರಪ್ಪನ ಅಗ್ರಹಾರ ಸೇರ್ಕೊಂಡ್ರು. ಅಲ್ಲಿಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿದಂತೆ 17 ಮಂದಿ ಕಾರಾಗೃಹ ಸೇರಿ ಆರೋಪಿ ಸ್ಥಾನದಲ್ಲಿ ನಿಂತಿದ್ರು. ಹೀಗೆ ಕಂಬಿ ಹಿಂದಿನ ದರ್ಶನ್ ವಾಸಕ್ಕೆ ಇದೀಗ 100 ದಿನವಾಗಿದೆ. ಸಿನಿಮಾಗಳಲ್ಲಿ ಸೆಂಚುರಿ ಬಾರಿಸೋದನ್ನೇ ಪ್ರತಿ ನಟ ನಟಿಯರು ಬಯಸ್ತಾರೆ. ಆದ್ರೆ ಸೆರೆಮನೆ ವಾಸ ದಿನ ದಿನಕ್ಕೂ ಯಾತನೆಯ ಸ್ಥಿತಿಯನ್ನ ಅನುಭವಿಸುವಂತೆ ಮಾಡುತ್ತೆ. ಪರಪ್ಪನ ಅಗ್ರಹಾರ ಜೈಲು ಸೇರಿದ ದಾಸನ ಕಥೆಯಂತೂ ದಿನದಿಂದ ದಿನಕ್ಕೆ ಘೋರವಾಗ್ತಾನೆ ಇತ್ತು. ಜೈಲಲ್ಲಿ ರೌಡಿಗಳನ್ನ ಪರಿಚಯ ಮಾಡಿಕೊಂಡು ರಾಜಾತಿಥ್ಯ ಅನುಭವಿಸಿದ ತಪ್ಪಿಗೆ ಬಿರು ಬಿಸಿಲಿನ ಪ್ರದೇಶದ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆದ್ರು ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿ ಭರ್ತಿ 68 ದಿನ ಇದ್ದು ಏಕಾಂಗಿಯಾಗಿ ಬಳ್ಳಾರಿ ಜೈಲು ವಾಸಕ್ಕಾಗಿ ಶಿಫ್ಟ್ ಆದ್ರು ದರ್ಶನ್. ಇದೀಗ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ 32 ದಿನ ಕಳೆದಿದ್ದಾರೆ. ಅಲ್ಲಿಗೆ ಸೆರೆಮನೆಯಲ್ಲಿ ಸೆಂಚುರಿ ಹೊಡೆದಿದ್ದಾರೆ ದರ್ಶನ್. ಅಷ್ಟಕ್ಕೂ ದರ್ಶನ್ ಮೇಲೆ ಬಂದದ್ದು ಅಂತಿಂತ ಆರೋಪ ಅಲ್ಲ. ಕಿಡ್ನಾಪ್, ಕೊಲೆ, ಸಾಕ್ಷ್ಯನಾಶ, ಹಣದ ಆಮಿಷ ಹೀಗೆ ಹಲವು ಕೇಸ್ಗಳು ದಾಖಲಾದವು. ತೀವ್ರ ವಿಚಾರಣೆ ಬಳಿಕ ಪೊಲೀಸ್ ಕಸ್ಟಡಿಯಿಂದ ಪರಪ್ಪನ ಅಗ್ರಹಾರಕ್ಕೆ ನ್ಯಾಯಾಂಗ ಬಂಧನಕ್ಕೆ ಶಿಫ್ಟ್ ಮಾಡಲಾಯಿತು. ಅಲ್ಲಿಂದ ಇಲ್ಲಿಯವರೆಗೂ ದರ್ಶನ್ ಕೇರ್ ಆಫ್ ಅಡ್ರೆಸ್ ಜೈಲು ವಾಸವಾಗಿದೆ. 100 ದಿನದೊಳಗೆ ಜಾಮೀನು ಪಡೆದು ಹೋಗುವ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಜಾಮೀನು ಭಾಗ್ಯವೂ ಸಿಗಲಿಲ್ಲ. ಈ ನಡುವೆ ಬಯಸಿದ್ದ ಮನೆಯೂಟದ ಭಾಗ್ಯವೂ ಸಿಕ್ಕಿರಲಿಲ್ಲ. ಬಳ್ಳಾರಿಗೆ ಶಿಫ್ಟ್ ಆದ್ಮೇಲಂತೂ ದರ್ಶನ್ಗೆ ಒಂಟಿ ಬದುಕಿನಲ್ಲಿ ಒದ್ದಾಡುವ ಬೋನಸ್ ಕಷ್ಟವೂ ಬಂತು. ಇಷ್ಟೆಲ್ಲಾ ಘಟನೆ ನಡೆದು ಇದೀಗ ಶತದಿನ ಉರುಳಿದೆ. 68+32=100 ದರ್ಶನ್ ಪ್ರಕರಣ.
ದರ್ಶನ್ ಸೆರೆಮನೆ ವಾಸಕ್ಕೆ 100 ದಿನ. ಪರಪ್ಪನ ಅಗ್ರಹಾರದಲ್ಲಿ 68 ದಿನ ಕಳೆದಿದ್ದ ದರ್ಶನ್. ಬಳ್ಳಾರಿ ಜೈಲು ಸೇರಿ 32 ದಿನ ಕಳೆದ ದರ್ಶನ್. 100 ದಿನದಲ್ಲಿ 16 ಘಟನಾವಳಿಗಳು. ದರ್ಶನ್ ಜೈಲು ಸೇರಿದ ಬಳಿಕ ನಡೆದ ತಿರುವುಗಳು ಅಷ್ಟಿಷ್ಟಲ್ಲ. ಪರಪ್ಪನ ಅಗ್ರಹಾರ ಸೇರಿದ ಒಂದೇ ವಾರಕ್ಕೆ ಮನೆಯೂಟಕ್ಕೆ ಬೇಡಿಕೆ ಇಟ್ಟು ಮುಖಭಂಗ ಮಾಡಿಕೊಂಡಿದ್ರು ದರ್ಶನ್. ಸೊರಗಿದ್ದೀನಿ, ಬಳಲಿದ್ದೀನಿ ಎಂಬ ಕಾರಣ ಕೊಟ್ಟು ಒಂದಿನ ರಾಜಾತಿಥ್ಯ ಅನುಭವಿಸುವ ಹೊತ್ತಲ್ಲಿ ನೇರವಾಗಿ ಸಿಕ್ಕಾಕೊಂಡ್ರು. ಅಲ್ಲಿಂದ ಮೊದಲೇ ಬದಲಾಗಿದ್ದ ದರ್ಶನ್ ಹಣೆಬರಹ ಸಂಪೂರ್ಣ ಖರಾಬ್ ಆಯ್ತು. ಕಾರಣ ಜೈಲಿನಿಂದಲೇ ಶಿಫ್ಟ್ ಆದ್ರು ದಾಸ. ಬಳ್ಳಾರಿ ಜೈಲು ಸೇರಿದ ಮೇಲೆ ಯಾರೊಂದಿಗೂ ಬೆರೆಯದಂತೆ ಬ್ಯಾರಕ್ ಬಿಟ್ಟು ಹೊರಗೆ ಹೋಗದಂತಹ ಸ್ಥಿತಿ. ವಾರಕ್ಕೊಮ್ಮೆ ಪತ್ನಿ ಆಗಮಿಸಿ ಬಟ್ಟೆ ಬರೆ ತಿಂಡಿ ತಿನಿಸು ಕೊಟ್ಟು ಹೋಗುವುದೇ ಈ ಜೀವಕ್ಕೆ ಗಟ್ಟಿ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ರು ದರ್ಶನ್. ಬಂಧನ, ವಿಚಾರಣೆ, ವಿವಾದ, 100 ದಿನ 16 ಘಟನಾವಳಿ. ಬಳ್ಳಾರಿಯಲ್ಲಿ ದಾಸ ಬಂಧಿ, ಜೈಲು ಸಿಬ್ಬಂದಿಗೆ ಸಿಕ್ಕಿದ್ಯಾವ ಬಳುವಳಿ. ಇನ್ನು ಸಂದರ್ಭ ಹೇಗೆ ಸೃಷ್ಟಿಯಾಗಿದೆ ಅಂದ್ರೆ, ಬಳ್ಳಾರಿ ಜೈಲು ಸೇರಿದ ಮೇಲೆ ದರ್ಶನ್ಗೂ ನೆಮ್ಮದಿ ಇಲ್ಲ, ಜೊತೆಗೆ ಅಲ್ಲಿನ ಸಿಬ್ಬಂದಿಗೂ ನೆಮ್ಮದಿ ಇಲ್ಲ. ದರ್ಶನ್ ಜೈಲಿಗೆ ಹೋಗಿ 1 ತಿಂಗಳಾಗಿದೆ. ಅಲ್ಲಿಂದ ಒಂದೇ ಒಂದು ರಜೆ ಇಲ್ಲದ ಪರದಾಟಕ್ಕೆ ಬಿದ್ದಿದ್ದಾರೆ ಸಿಬ್ಬಂದಿ. ಯಾಕಂದ್ರೆ ಅಲ್ಲಿ ದರ್ಶನ್ ಮೇಲೆ ಸಿಬ್ಬಂದಿ ಹದ್ದಿನ ಕಣ್ಣು ಇಡಬೇಕಾಗಿದೆ. ಅಲ್ಲಿ ದರ್ಶನ್ ಜೊತೆ ಸಂವಹನ ಮಾಡುವ ವೇಳೆ ಬಾಡಿ ಆನ್ ಕ್ಯಾಮೆರಾ ಬಳಸಬೇಕಾಗುತ್ತೆ. ಜೈಲಲ್ಲಿ ಹೈ ಸೆಕ್ಯೂರಿಟಿ ಸೆಲ್ ವಿಭಾಗದಲ್ಲಿರುವ ದರ್ಶನ್ ನೋಡಿಕೊಳ್ಳಲು ಪ್ರತಿ ಶಿಫ್ಟ್ ನಂತೆ 8 ಸಿಬ್ಬಂದಿ ಕಣ್ರೆಪ್ಪೆ ಮುಚ್ಚದಂತೆ ಕರ್ತವ್ಯ ಮಾಡಬೇಕಾಗುತ್ತೆ. ಹೀಗಾಗಿ ಆ ಸಿಬ್ಬಂದಿಗೆ ನೋ ರಜಾ. ಇದು ದರ್ಶನ್ ಕೊಟ್ಟ ಬಳುವಳಿ. ದರ್ಶನ್ ವಿಶೇಷ ಸೆಲ್ ನೋಡಿಕೊಳ್ಳುವ ಸಿಬ್ಬಂದಿಯದ್ದು ಈ ಪರಿಸ್ಥಿತಿಯಾದ್ರೆ ಜೈಲು ಗೇಟ್ ಹಾಗೂ ಇಡೀ ಜೈಲಿನ ರಕ್ಷಣೆ ಮಾಡುವ ಕೆಐಎಸ್ಎಫ್ ಸಿಬ್ಬಂದಿಗೂ ಸೇಮ್ ಪರಿಸ್ಥಿತಿ. ಈ ಸಿಬ್ಬಂದಿಗೂ ರಜೆ ಇಲ್ಲ. ದರ್ಶನ್ ವಿಚಾರಗಳು ಸ್ಪ್ರೆಡ್ ಆಗಬಾರದು ಅನ್ನೋ ಕಾರಣಕ್ಕೆ ನೋ ಲೀವ್ ಜೊತೆಗೆ ನೋ ಮೊಬೈಲ್ ಫೋನ್ ಬಳಕೆ ಅನ್ನುವ ಪಾಲಿಸಿಯನ್ನ ತಂದಿದ್ದಾರಂತೆ ಅಲ್ಲಿನ ಹೈಯರ್ ಅಧಿಕಾರಿಗಳು. ಸಂಬಂಧಿಕರು ಫೋನ್ನಲ್ಲಿ ಮಾತನಾಡುವಾಗಲೂ ಆತಂಕದಲ್ಲೇ ಮಾತನಾಡುವ ಸಿಬ್ಬಂದಿಗೆ ದರ್ಶನ್ ವಿಚಾರವನ್ನೇ ಬೇರೆಯವರು ಕೇಳ್ತಾರೇನೋ ಅನ್ನೋ ಆತಂಕವಂತೆ. ಇದೊಂದು ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವಾದ್ರೂ ಸಿಬ್ಬಂದಿಗೆ ಮಾತ್ರ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಅನುಭವಿಸಿದ್ದಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು ದರ್ಶನ್. ಹೀಗಾಗಿ ಬಳ್ಳಾರಿ ಜೈಲಲ್ಲಿ ದರ್ಶನ್ರನ್ನ ಸ್ಟ್ರಿಕ್ಟ್ ಆಗಿ ನೋಡಿಕೊಳ್ಳುವ ಚಾಲೆಂಜ್ ಇದೆ. ಅಂದ ಹಾಗೆ ಕಲಾವಿದರಿಗೆ ಶತದಿನ ಅನ್ನೋದು ಉತ್ಸವದ ರೀತಿ. ತಮ್ಮ ಚಿತ್ರ ಒಂದು 100 ದಿನ ಓಡಿದೆ ಅಂದ್ರೆ ಖುಷಿ ಪಡುತ್ತೆ ಕಲಾವಿದರ ಮನಸ್ಸು. ಆದ್ರೆ ದರ್ಶನ್ಗೆ 100 ದಿನ ನರಕದಲ್ಲಿ ಕಳೆದ ಯಾತನೆ. ಹೀಗಾಗಿ ಒಂದೊಂದು ದಿನವನ್ನ ಎಣಿಸುತ್ತಾ ಹೊರಹೋಗುವ ಕ್ಷಣವನ್ನ ಎದುರು ನೋಡ್ತಿದ್ದಾರೆ. ಆದ್ರೆ ವಿಧಿ ಬರೆದ ಹಣೆಬರಹ ಅಥವಾ ತಾವೇ ಕೈಯಾರೆ ಬರೆದುಕೊಂಡ ತಪ್ಪಿಗೆ ಇದೀಗ ಕೊಲೆ ಆರೋಪಿ ಎಂಬ ಪಟ್ಟ ಹೊತ್ತಿದ್ದಾರೆ ದರ್ಶನ್. 100 ದಿನ ಮುಗಿಸಿ ಅಲ್ಲಿಯೂ ದಾಖಲೆ ಮಾಡಿದ್ದಾರೆ ಸಿನಿಮಾ ನಟ. ಇನ್ನೆಷ್ಟು ದಿನಗಳನ್ನ ಸವೆಸಬೇಕಾಗುವುದೋ ದರ್ಶನ್ಗೂ ತಿಳಿದಿಲ್ಲ. भारतीय एंटरटेनमेंट ब्यूरो, पब्लिक टीवी।